ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಆಂಬೋಡೆ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತಿದ್ದೀನಿ. ಸೂಪರಾಗಿರುತ್ತೆ. ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ನಾನಿಲ್ಲಿ ಆಂಬೋಡೆ ಮಾಡೋಕ್ಕೆ ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆನ 6 ಗಂಟೆ ನೆನೆ ಹಾಕಬೇಕು. 6 ಗಂಟೆ ಮೇಲೆ ಎಷ್ಟು ಗಂಟೆ ಬೇಕಾದರೂ ನೆನೆ ಹಾಕ್ಕೊಳ್ಳಿ, ತುಂಬ ಸ್ಮೂತಾಗಿರುತ್ತೆ. 6 ಗಂಟೆ ನೆನೆ ಹಾಕ್ಬಿಟ್ಟು ನಂತರ ನಾನು ಈ ಥರ ಬಂದಿದೆ ರುಬ್ಕೊತಿದ್ದೀನಿ. ಈಗ ತರಿಯಾಗಿ ರುಬ್ಕೊಳ್ಳಿ, ನೀಟಾಗಿ ರುಬ್ಕೊಳಕ್ಕೆ ಹೋಗ್ಬೇಡಿ, ತರಿಯಾಗಿ ಇರಲಿ. ಬೇಳೆ ಒಂದೊಂದು ಇದ್ರೂ ಪರವಾಗಿಲ್ಲ. ಈಗ ರುಬ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಉಪ್ಪನ್ನು ಸೇರಿಸಿ ನಂತರ ಕಟ್ ಮಾಡಿ ಜಜ್ಜಿರುವಂಥ ಶುಂಠಿನ ಸೇರಿಸೋಣ. ನಂತರ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಒಂದೇ ಒಂದು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. ಮತ್ತು ಕರಿಬೇವು ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಸಿಯಾಗಿದೆ. ಈಗ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಆದಮೇಲೆ ಅದನ್ನು ಕೈಯಿಂದ ನೀಟಾಗಿ ಸ್ಪ್ರೆಶ್ ಮಾಡೋಣ. ಸ್ಪ್ರೆಶ್ ಆದಮೇಲೆ ಒಂದೊಂದೇ ಆಗಿ ಎಣ್ಣೆಲಿ ಬಿಡೋಣ. ನಾನು 2 ಕೈಯಿಂದ ಮಾಡಬೇಕು, ಸ್ಪರ್ಶ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾನು ವಿಡಿಯೋ ಮಾಡೋರಿಲ್ಲ ಅಂತ ನಾನು ಒಂದೇ ಕೈಯಿಂದ ಮಾಡ್ತಿದ್ದೀನಿ. ಈಗ ಆಂಬೋಡೆ ಬೆಂದಿದೆ, ನಾವು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಈಗ ಫೈನಲ್ ಆಗಿ ಆಂಬೋಡೆ ರೆಡಿಯಾಗಿದೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮಗೆ 6 ಗಂಟೆ ನೆನೆಯೋಕ್ಕಾಗಲಿಲ್ಲ ಅಂದರೆ ಬೇಳೆ ಬಿಸಿನೀರು ಮಾಡ್ಕೊಳ್ಳಿ. ಬಿಸಿನೀರು ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟಿದ ಮೇಲೆ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ರುಬ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ. ಕಾಫಿ ಟೀ ಜೊತೆ ಚೆನ್ನಾಗಿರುತ್ತೆ. ಚಟ್ನಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.